ಏನೇ ಮೂರಡಿ ನನ್ಗೆ ಪಾಠನ? ಹೋಗೋ ದಾರಿ ಸರಿ ಇಲ್ಲ ಅಂದ್ರೆ ಪಾಠನೂ ಮಾಡ್ತೀನಿ, ಚೋಟಿ ಏಟು ಕೊಡ್ತೀನಿ. ಅಯ್ಯೋ ಹಂಗ್ ನೋಡ್ಬಿಡಿ ಚಿಕ್ಕತ್ತೆ, ನಿಮ್ ಕಾಪದ ಬೆಂಕಿಗೆ ನಾನ್ ಸುಟ್ಟೋಯ್ತೀನಿ. ನೋಡ್ಬಿಡಿ ನೋಡ್ಬಿಡಿ. ಯಾಕ್ ಚಿಕ್ಕತ್ತೆ ಕಣ್ಣಲ್ಲಿ ಬೆಂಕಿ ಖಾಲಿ ಆಗೋಗದೆ ಅಂದ್ರೆ ಎಲ್ಲ ಟುಸ್ ಪಟಾಕಿ ಅನ್ನಿ. ಚಿಕ್ಕತ್ತೆ ಒಂದ್ ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕಳೆ. ಚಿತ್ರಕ್ಕ ನೀವು ತಿಳ್ಕಳಿ, ನಾವಿಲ್ಲಿ ಏನ್ ಮಾಡ್ತೀವೋ ಅದ್ ನಮ್ ತಿರ್ಗಾ ವಾಪಸ್ ಬರ್ತದೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಬರ್ತದೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಜಾಸ್ತಿ ಬರೋದು. ಮೂರಡಿ, ಇಷ್ಟಕ್ಕೆ ನೀನ್ ಈಟೆಲ್ಲ ಸಂತೋಷ ಪಟ್ರೆ ಏನವ್ವ ಸುಖ? ನೀನ್ ಏಟೆ ಆಟ ಆಡಿದ್ರುವ, ನಿನ್ನ ಸ್ಥಾನ ಏನಿದ್ರುವ ಅಟ್ಟಿಯಿಂದ ಆಚೆಗೆ. ಚಿಕ್ಕತ್ತೆ ನನಗ್ ಅದ್ರ ಬಗ್ಗೆ ಯೋಚನೆನೇ ಇರ್ಲಿಲ್ಲ, ಆದ್ರೆ ನೀವ್ ಈಗ ಹೇಳಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನೀನ್ ಏನೇ ಯೋಚನೆ ಮಾಡಿದ್ರುವ ನಿನ್ನಿಂದ ಬದಲಾಯಿಸಕ್ಕಾಗಕ್ಕಿಲ್ಲ, ಬದಲಾಯಿಸಕ್ ನನ್ ಬುಡಕ್ಕೂ ಇಲ್ಲ. ಸವಾಲ್ ಹಾಕೇ ಬಿಟ್ರು ಚಿಕ್ಕತ್ತೆ, ಅನ್ಮ್ಯಾಕೆ ಆ ಸವಾಲ್ನ ಸ್ವೀಕಾರ ಮಾಡ್ತೀನಿ ಬಿಡಿ. ಈಗ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಬಾಂಡ್ ಪೇಪರ್ ಮೇಲೆ ಬರ್ದಿಟ್ಕೊಳ್ಳಿ. ಇವತ್ತು ನನ್ ಗಂಡ ಮಾವಯ್ಯನ ಒಂದು ಮಾಡ್ದಂಗೆ ಮಾವಯ್ಯನ ಕೈಲಿ ಕ್ಷಮೆ ಪಡ್ಕೊಂಡು ಅಟ್ಟಿ ಒಳಗಡೆ ಬಂದೇ ಬರ್ತೀನಿ. ತಿರ್ಗಾ ಅವ್ರ ಬಾಯಿನಲ್ಲಿ ಮುದ್ದು ಸೊಸೆ ಅಂತ ಕರ್ಸ್ಕೊಂಡೇ ಕರ್ಸ್ಕೊತೀನಿ. ಅವತ್ತು ಇದ್ರಕ್ಕಿಂತ ಹೆಚ್ಚಾಗಿ ಹುರ್ಕೊಳ್ಳೋದಕ್ಕೆ ಸಿದ್ಧ ಆಗ್ಬಿಡಿ. ನೋಡ್ದೇನವ ಏಟ್ ಕೊಬ್ಬಿನ ಮಾತಾಡ್ಬಿಟ್ಟು ಹೋಯ್ತಾವಳೆ. ಸೂರ್ಯ ಮುಳುಗನಾಗ್ಲಯ್ಯ, ಕಿರಣಗಳು ಜೋರಾಗಿ ಉರ್ದು ಹಂಗೆಯ ಅವಳ ಅದೇಟ್ ಒಳದಳೋ ಒಳಿಲಿ. ಅವಳಿಗೆ ಯಾವಾಗ ಹೆಂಗೆ ಉತ್ತರ ಕೊಡ್ಬೇಕು ಅಂತವ ಈ ಈಶ್ವರಿಗೆ ಸಂದಾಗ ಗೊತ್ತದೆ, ಕೊಟ್ಟೆ ಕೊಡ್ತೀನಿ. ಶಿವರಾಮನ್ ಪೂಜೆನೂ ಮುಗೀತು, ಆದ್ರೆ ಅಟ್ಟಿ ಹೆಂಗಸರೆಲ್ಲ ಕೋಣೆ ಒಳಗೆ ಸೇರ್ಕೊಂಡು ಅದೇನ್ ಸೊಣ ಸೊಣ ಅಂತಾರೋ ಕಾಣೆ. ಏ ಒಸಿ ಬಿರ್ಬಿರ್ನೆ ಬನ್ರೆ. ಅಮ್ಮಮ್ಮ ಓತಾರೇನೆ ಯಾರಿಗೂ ಸುರು ಹಚ್ಕೊಂಡಿದ್ಯಾ ನೀನ್ ಸುಪ್ರಭಾತವ? ಇನ್ಯಾರ್ಗಪ್ಪ, ನಮ್ಮನೆ ಹೆಣ್ಣೈಕಳುಗಳಿಗೆ. ಅವು ಸರಿಯಾದ ಟೈಮಿಗೆ ರೆಡಿ ಆಗಿಲ್ಲ, ನಮ್ಮವ್ವ ಮಾತಾಡೋದು ಬಿಡಕ್ಕಿಲ್ಲ. ಅದ್ ಸರಿ, ನೀನ್ ಎಲ್ಲಿಗ್ಲ ಹೋಗಿದ್ದೆ? ಅದಾ ಅಪ್ಪಯ್ಯ, ನಾನು ಕಾಟ್ಲೇನುವೆ ಎಲ್ಲಾ ಬೂತ್ ಕಡೆ ಹೋಗಿ ಬಂದು ಎಲ್ಲಾ ಕಡೆನೂ ಸಂದಾಗ ನಡೀತೈತಪ್ಪಯ್ಯ. ಗೋವಿಂದ ಬಂದೆ. ಚಿಕ್ಕಪ್ಪ ದೊಡ್ಡಿ ಕಡೆ ಹೋಗಿ ಹಂಗೆ ಊರೊಳಗೆ ಹೋಗಿ ಬರ್ತೀನಿ ಅಂತಂದ್ರು. ಅಪ್ಪಯ್ಯ ಎಲ್ಲೂ ಏನ್ ತೊಂದ್ರೆನೂ ಇಲ್ಲ, ಎಲ್ಲ ಸಂದಾಗ ಆಗ್ತೈತೆ. ಈ ಕಿತ ನಿಂಗೆಲ್ಲದ್ರಲ್ಲಿ ಅನುಮಾನನೇ ಇಲ್ಲ. ಹೆಂಗೋ ದ್ಯಾವ್ರ ದಯೆಯಿಂದ ಒಳ್ಳೇದಾಗ್ಬಿಟ್ರೆ ಸಾಕು. ಮೋನಾ, ನೀನಾದ್ರೂ ಒಸಿ ಬಿರ್ನೆ ಬಾರೆ. ಇದೇನೆ ಆಚೆ ಕಡೆಯಿಂದ ಬರ್ತಾ ಇದೀಯಾ? ಎಲ್ಲೋಗಿದ್ದೆ? ಅತ್ತೆ, ಹುಲಿಕೆರಮ್ಮನಿಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆಯ ಪೂಜಾರಪ್ಪನಿಗೆ ಅರ್ಕೆ ಸಾಮಾನೆಲ್ಲ ಕೊಟ್ಬರವ ಅಂತ ಹೋಗಿದ್ದೆ. ಒಳ್ಳೇದಾತ್ ಬಿಡು. ಅಯ್ಯೋ, ಇನ್ನು ಈ ಮುಕ್ಕಳು ಅದೇಟು ಬಣ್ಣ ಮೆತ್ಕತಾವ ಏನೋ. ಏ ಒಸಿ ಬಿರ್ನೆ ಬನ್ರೆ. ಅವ ಬಂದ್ವಿ ಕಣವ.
ಅವ್ವ ಮಗಳು ಇನ್ನೂ ಆಚೆ ಒಂಡ್ಲಿಲ್ಲ, ಇನ್ನೂ ಏಟೊತ್ರೆ ಬಂದ್ರೆ ಬೇಗ. ಈ ಮುದುಕಿ ಯಾಕೆ ಹಿಂಗ್ ಬಡ್ಕೊಂಡ್ ಸಾಯ್ತಾವಳೆ? ಮಗ ಗೆದ್ದು ಬಿಡ್ತಾನೇನೋ ದುರಹಂಕಾರ. ಈಗ್ಲೇ ಹಿಂಗೆ ಇನ್ ಗೆದ್ದು ಬಿಟ್ರೆ ಹಿಡಿಯಕ್ಕಾಗಕ್ಕಿಲ್ಲ. ಏ ಗೆಲ್ಲಲ್ಲ ಕಣಂತೆ ಬುಡವ, ಅದ್ ಗೊತ್ತಿರೋ ವಿಷಯ ತಾನೆ. ನೀನು ಮೆಲ್ಲಗ್ ಮಾತಾಡ್, ಬಳೆ ತುರ್ಕ್ಬಿಡ್ತೀನಿ ಬಾಯೊಳಿಗೆ. ಅದ್ ಸರಿ, ಇದ್ದೇ ಎಲ್ಲಿ ಕಾಣ್ತಿಲ್ವಲ್ಲ, ಎತ್ಲಾಗೋದ್ಲು? ಎಲ್ಲೇ ಸಾವಿತ್ರಿ? ನಮ್ಗೇನ್ ಗೊತ್ತವ? ಹಾ, ನಿಂಗೇನ್ ಗೊತ್ತಿರ್ತದೆ ಬಿಡು. ಎಲ್ಗೋಗಿರ್ಬೋದು? ಚಿತ್ರ, ಆ ಇದ್ಯಾ ಎಲ್ಲೇ? ನಂಗೇನವ ಗೊತ್ತು? ಆ ಮೂರಡಿ ಏನಾನ ಮೂರಡಿ ಕೆಲ್ಸ ಮಾಡಕ್ ಹೊಂಟವಳ ಹೆಂಗೆ? ಜಗಪ್ಪ, ಕ್ರಮ ಸಂಖ್ಯೆ 1 ಮರಿದೆ ಇದಕ್ಕೆ ಓಟ್ ಹಾಕ್ಬೇಕು ಐತೆ. ತಡ ಆಯ್ತದ ಹೊಡ್ನಿ ಬಿನ್ನೆ. ಕೊಡ್ಲೇನೆ ಅಕ್ಕ, ಇದೇ ಸಂಖ್ಯೆ, ಇದಕ್ಕೆ ಓಟ್ ಹಾಕ್ಬೇಕು ಐತೆ. ಹಾ ಹೊಡಿ. ಸುಮಕ್ಕ, ಸುಮಕ್ಕ, ಅಯ್ಯೋ ಇನ್ನು ಓಟ್ ಹಾಕಕ್ ನೀವು ಹೋಗಿಲ್ವೇ? ಬಿರ್ನೆ ಹೋಗಿ, ಹೊತ್ತಾಗೋಯ್ತದೆ. ಇಲ್ಲ ಕಣವ, ಇನ್ ಸ್ವಲ್ಪ ಹೊತ್ತು ಹೋಯ್ತೀವಿ. ನಮ್ ಊರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ತಪ್ಪದೆ ನಮ್ಮ ಮಾವಂಗೆ ಓಟ್ ಹಾಕ್ಬೇಕು, ಆಯ್ತಾ? ಊರ್ಗ್ ಒಳ್ಳೇದಾಗೋದು ಆಮೆ ಕಣವ, ಮೊದ್ಲು ಅಟ್ಟಿಗ್ ಒಳ್ಳೇದಾಗದ್ ಬೇಡ್ವೆ? ಆ ಬೆಟ್ಟೈನ್ ಕಡೆಯವರು ದುಡ್ಡು ಕೊಟ್ಟವ್ರೆ, ನಿಮ್ ಕಡೆಯವ್ರು ಈ ಕಡೆಗ್ ಬಂದೇ ಇಲ್ಲ. ಸುಮಕ್ಕ, ಒಂದ್ ಮತಕ್ಕೆ ಎಷ್ಟ್ ದುಡ್ಡು ಕೊಟ್ಟವ್ರೆ? 1,000 ಕೊಟ್ಟವ್ರ ಕಣವ. ಓ ನಮಸ್ಕಾರ ಕಣಮ್ಮ ವಿದ್ಯಾ. ನಮಸ್ಕಾರ ನಾಗಣ್ಣ. ತಗೋ, ಆಡ್ ಮಾರಿದ್ದು ದುಡ್ಡು ಕೊಟ್ಟವ್ರೆ, ಹುಷಾರಾಗಿ ಒಳಗಡೆ ಇಡು. ಅಣ್ಣ, ನಿಮ್ ಆಡ್ನ 8 ವರ್ಷ ಸಾಕಿದ್ರಿ, ಎಷ್ಟಕ್ ಮಾರಿದ್ರಿ? 2 ವರ್ಷದ ಮಣಕ ಕಣವ, 8,000 ರೂಪಾಯಿ ಹೋಯ್ತು. ಅಲ್ಲ ಅಣ್ಣ, 2 ವರ್ಷ ಸಾಕಿರೋ ಆಡ್ ಮಾರಿಗೆ 8,000 ಬೆಲೆ ಇದೆ. 5 ವರ್ಷ ನಮ್ಮನ್ನ ಆಳ್ತಾರೆ, ಅವ್ರು ನಿಮಗ್ ಕೊಡೋ ಬೆಲೆ ಬರೀ 1,000ನಾ? ಅದ್ಕೆ ಆ ಆಡಿಗಿರೋ ಬೆಲೆ ನಿಮ್ಗಿಲ್ಲ ಅನ್ನಂಗಾಯ್ತು. ನೋಡಿ ಅಕ್ಕ, ಮತದಾನ ಅನ್ನೋದು ನಮ್ಗಿರೋ ಹಕ್ಕು, ಅದಕ್ಕೆ ಯಾರು ಬೆಲೆ ಕಟ್ಟೋದಕ್ಕೆ ಆಗಕ್ಕಿಲ್ಲ. ಅಂದ್ಮ್ಯಾಕೆ ಅದನ್ನ ನಾವು ಮಾರ್ಕೋಬಾರ್ದು. ಅದ್ಕೆ ಅದನ್ನ ಮತದಾನ ಅನ್ನೋದು. ಅದನ್ನ ಸರಿಯಾಗಿರೋ ವ್ಯಕ್ತಿಗೆ ಹಾಕ್ದಾಗೆಯ ನಮ್ ಬದುಕು ಬಂಗಾರ ಆಗೋದು. ನಾವ್ ಎಂತ ತಪ್ಪು ಮಾಡ್ತಾ ಇದ್ದು ಅಂತ ಈಗ ಅರ್ಥ ಆಯ್ತು ಕಣವ. ವರ್ಷದ್ಕೊಳಗ್ ಹೋಗಿ ವರ್ಷದ್ಕೊಳ್ ಕಳ್ಕೊಂಡಂಗ ಆಗ್ತಿತ್ತು. ನಾವಿನ್ ಬತ್ತೀವಕ್ಕ, ಬತ್ತೀವನ್ನ. ಆಯ್ತು. ನೀನ್ ದುಡ್ಡು ಒಳಗಡೆ ಮಾಡ್ಬಿಟ್ಟು ಹೋಗಿ ID ಕಾರ್ಡ್ ತಗೋಗು, ಓಟ್ ಹಾಕಕ್ ಹೋಗೋಣ. ಅಕ್ಕ, ಅಣ್ಣ ಓಟ್ ಹಾಕಿದ್ರೆ? ಯಾವ ಓಟ್ ಹಾಕಿ ಏನಾಗ್ಬೇಕಾಗಿದೆ ಕಣವ, ನಮ್ಗೆ ಶಾನೆ ಮುಖ್ಯವಾದ ಕೆಲ್ಸ ಐತೆ. ಅಣ್ಣ, ಅಲ್ಲ ಅಣ್ಣ, ಓಟು ಅನ್ನೋದು ನಮ್ಗಿರೋ ಅಧಿಕಾರ. ಅದನ್ನ ನಾವು ಚಲಾಯಿಸದೆ ಹೋದ್ರೆ ನಾಳೆಗ್ ಏನಾದ್ರೂ ಸಮಸ್ಯೆ ಬಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತೀರಾ? ನೋಡಿ, ಮೊದ್ಲು ನಮ್ಮನ್ನ ಆಳೋ ಜನ ಹೆಂಗಿರ್ಬೇಕು ಅನ್ನೋ ನಿರ್ಧಾರ ನಮ್ ಕೈಲೇ ಇರ್ತದೆ. ಅದನ್ನ ಸರಿಯಾಗಿ ನಿಭಾಯಿಸ್ಬೇಕು. ಅದಕ್ಕೆ ಮೊದ್ಲು ನಮ್ ಕರ್ತವ್ಯನ ನಾವು ನಿಭಾಯಿಸಿ ಆಮೇಲೆ ಪ್ರಶ್ನೆ ಮಾಡ್ಬೇಕು. ನೀವು ಯಾರಿಗ್ ಬೇಕಾದ್ರೂ ಓಟ್ ಮಾಡಿ, ಆದ್ರೆ ತೆಪ್ತೆ ಓಟ್ ಮಾಡಿ. ನಿನ್ ಮಾತ್ನಾಗೂ ಅರ್ಥ ಐತೆ ಕಣವ. ಮೊದ್ಲು ಓಟ್ ಹಾಕ್ಬಿಟ್ಟು ಆಮೇಲೆ ನಾವು ಬೇರೆ ಕೆಲಸ ನೋಡ್ಕೊಂತೀವಿ. ಇಲ್ಲಿ ಮಾತ್ ನಡಿಯಕ್ಕಿಲ್ಲ, ಆದ್ರೆ ನಮ್ ಮತ ನಡೆಸ್ತದೆ. ಬರೀ ಇಲ್ ಮಾತ್ರ ಅಲ್ಲಕ್ಕ, ದೇಶನ್ ಕೂಡ. ಅಂದ್ಮೇಕೆ ನಾವ್ ಮತದಾನ ಮಾಡ್ಬೇಕಲ್ವೇ? ಅಣ್ಣ, ID ಕಾರ್ಡ್ ಇದ್ದದೆ, ಆಧಾರ್ ಕಾರ್ಡ್ ಇದೆ. ಪರವಾಗಿಲ್ಲ, ಅದು ನಡೀತದೆ. ಬಿರ್ನೆ ಹೋಗಿ, ಬಿರ್ನೆ ಹೋಗೋಣ. ಆಯ್ತು. ಮರಿದೆ ಓಟ್ ಹಾಕ್ಬೇಕು. ನೋಡಿದ್ರ ಅದ್ಕೆಮ್ಮ, ಜನಗಳ ಮನ್ಸ್ನ ಎಷ್ಟ್ ಬಿರ್ನೆ ಬದಲಾಯಿಸ್ಬಿಟ್ರಿ. ಇಲ್ಲ ಕೋಟ್ಲೆ ಅಣ್ಣಯ್ಯ, ಇರೋ ಸತ್ಯನೇ ನಾನ್ ಅವ್ರಿಗೆ ಹೇಳ್ದೆ ಆಟೆಯ. ಅದ್ಕೆಮ್ಮ, ಎಲ್ಲರೂ ಹೇಳ್ತಾರೆ, ಆದ್ರೆ ಮನ್ಸ್ ಮುಟ್ಟಂಗ್ ಹೇಳ್ತೀರಿ ನೋಡಿ, ಅದ್ಕೆ ಜನ ನಿಮ್ ಮಾತ್ನ ಬೇಗ ಕೇಳೋದು. ಸರಿ ಬನ್ನಿ ಅದ್ಕೆಮ್ಮ, ಹೋಗಿ ಹಂಗೆ ಮತ ಕೇಳೋಣ. ಈಶ್ವರಿ, ಸಾವಿತ್ರಿ, ಮೋನಾ. ಅಯ್ಯ, ಅವ ಇದೇನವ ಬೆಕ್ ಮರಿ ಹಾಕ್ದಂಗೆ ಆ ಕಡೆಗೂ ಈ ಕಡೆಗೂ ಅಡ್ಡಾಡ್ತಾ ಇದ್ದಿ? ಅಲ್ಲ ಕಣ್ಲಾ,
ನಮ್ಮ ಅಟ್ಟಿ ಹೆಂಗಸರು ಎದ್ದು ಮುಖಕ್ ಬಣ್ಣ ಬಳ್ಕೊಂಡು ಒಂಡಕ್ಕೆ ಈಟೊತ್ಬೇಕಾ ಅಂತ. ಈಗೇನ್ ಟೈಮ್ ಆಗ್ಬಿಡದೆ ಅಂತ ಗೊತ್ತಾರ್ ಬಿಡು. ರಾಜಕ್ಕ ನೀವೆಲ್ರೂ ಮರಿದೆ ಸಿಂಹದ ಮುಖವಿರುವ ಉಂಗುರದ ಗುರುತಿಗೆ ವೋಟ್ ಮಾಡ್ಬೇಕು ಆಯ್ತೆ. ವೋಟ್ ಮಾಡಿ ನಮ್ಮ ಮಾವ ಇನ್ನೇ ಗೆಲ್ಲಿಸ್ಬೇಕು. ಅಲ್ಲಿ ನೋಡ್ರಿ, ಅಲ್ಲಿ ನೋಡಿ, ನೀವು ಅಟ್ಟಿಗೆ ದೊಡ್ಡವರು ಎದ್ದು ಸೀರೆ ಉಟ್ಕೊಂಡು ಸಿಂಗಾರ ಮಾಡ್ಕೊಳ್ಳೋದ್ರಲ್ಲೇ ಆಗೋಯ್ತು. ಆದ್ರೆ ಅವಳನ್ನ ನೋಡಿ ಒತ್ತಾರ್ಕೆ ಎದ್ದು ಆದಿ ಬೀದಿಯಲ್ಲಿ ಹೋಗೋರ್ಗೆ ಬರೋರ್ಗೆಲ್ಲ ಓಟ್ ಕೇಳ್ತಾವಳೆ. ನೋಡಿದ್ರ ಅದಕ್ಕೆ ಮಳ್ಳಿ ಹಂಗೆ ಹೆಂಗೋಗವಳೆ. ನಮಗ್ ಬಯಸ್ಬೇಕು ಅಂತಾನೆ ಅವಳೆ. ಬರ್ಲಿ ಇತ್ಲಾಗೆ ಮಾಡ್ತೀನಿ. ಇಲ್ಲ ಕ್ವಾಟ್ಲೆ, ಪ್ರಚಾರಕ್ಕೆ ಹೋಯ್ತೀವಿ ಅಂತ ಹೇಳಲೇ ಇಲ್ವಲ್ಲ? ಅಣ್ತಮ್ಮ ಅದು ಅದಕ್ಕೆ ಜೊತೆಲ್ ಬಾ ಅಂತವ ಕರ್ಕೊಂಡೋದ್ರು. ಇಡೀ ಊರಲ್ಲಿರೋ ಒಂದ್ ಮನೆನೂ ಬಿಟ್ಟಿಲ್ಲ. ಮಾವಯ್ಯನ್ಗೆ ವೋಟ್ ಮಾಡ್ಬೇಕು, ಮಾವಯ್ಯ ಗೆದ್ರೆ ಏನ್ ಮಾಡ್ತಾರೆ ಅಂತವ ಎಲ್ಲಾರ್ಗು ಮನದಟ್ ಮಾಡ್ಬಿಟ್ಟು ಬಂದವ್ರೆ. ಸಾವಿತ್ರಿ ಹತ್ರಕ್ ಬಂದಾಗ ಅದೇನೋ ಕೇಳ್ತೀನಿ ಅಂದಲ್ಲವಾ? ಏಯ್ ಸಾಕ್ ನೀ ಪ್ರಚಾರ ಮಾಡಿದ್ದು. ಒಳಕ್ ಹೋಗಿ ಕ್ಯಾಮೆ ನೋಡ್ಕೊ. ಸಾವಿತ್ರಿ ಅಮ್ಮ ಓಟ್ ಹಾಕ್ಬಿಟ್ ಬಂದ್ಮೇಕೆ ನಾನ್ ಕ್ಯಾಮೆ ಮಾಡ್ತೀನಿ. ನನ್ ಜೀವನದಲ್ಲೇ ಮೊದಲನೇ ಕಿತ್ತ ಓಟ್ ಹಾಕ್ತಾ ಇರೋದು. ನನ್ ಮೊದಲನೇ ಓಟು ಮಾವಯ್ಯಂಗೆ ಹಾಕ್ಬೇಕು. ಇವ್ರು ಗೆಲ್ಬೇಕು ಅಂತವಾ ಸಾನೆ ಆಸೆ ಮಡಿಕೊಂಡಿವ್ನಿ. ಓಹೋ, ನೀವೊಂದ್ ಓಟ್ ಹಾಕ್ದೆ ಹೋದ್ರೆ ನಮ್ಮ ಅಣ್ಣ ಗೆಲ್ಲಕ್ಕಿಲ್ಲ ನೋಡು. ಸುಮ್ಕೆ ಬಾಯಿ ಮುಚ್ಕೊಂಡು ಒಳಕ್ ಹೋಗೆ. ಏ, ಅವಳನ್ನ ಯಾಕೆ ಓಟ್ ಹಾಕದ್ ಬ್ಯಾಡ ಅಂತ ಹೇಳ್ತಾ ಇದ್ದಿ? ಯಾಕೆ ನನ್ ಮಗನ್ನ ಗೆಲ್ಲಿಸ್ಬೇಕು ಅಂತ ಟೊಂಕ ಕಟ್ಕೊಂಡ್ ನಿಂತವಳಲ್ಲ, ಅದಕ್ಕೆ ಹೇಳ್ತಾ ಇದೀಯಾ? ಅವ್ವ ಹಂಗಲ್ಲ ಕಣವ, ಇವಳು ಒಂದ್ ಓಟ್ಗೋಸ್ಕರ ನಮ್ಮ ಅಟ್ಟಿಗ್ ಮಾಡಿರೋ ಅನ್ಯಾಯನ ಮರ್ತ್ಬಿಟ್ಟ. ಮರಿಯಕ್ಕೆ ನಾನು ನೀನಲ್ಲ. ನೀವೆಲ್ಲ ಏನ್ ಮಾಡಿದಿರಿ, ಅವಳು ಏನ್ ಮಾಡಿದಾಳೆ ಅನ್ನೋದು ಸಂದಕಿ ಗೆಪ್ತಿ ಅಲ್ಲದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದ್ದದ್ದು ಅಂತ ಹಿಂಗೆಲ್ಲ ಮಾತಾಡ್ತಿ? ಒಂದ್ ಮತದ ಬೆಲೆ ಏನು ಅಂತ ಗೊತ್ತೇನೆ ನಿನ್ಗೆ? ಎಷ್ಟೋ ಜನ ಒಂದು ಮತದಲ್ಲಿ ಸೋತವ್ರೆ, ಗೆದ್ದವ್ರೆ. ಅದಕ್ಕೆ ಒಂದೊಂದು ಮತನೂ ಮುಖ್ಯನೇ. ಏನ್ ಕಣ್ಲಾ, ನಾನ್ ಹೇಳೋದು ಸರಿ ಅಲ್ವೇನ್ಲ? ನನ್ಗೆ ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ ಕಣಪ್ಪ. ಆಮೇಲೆ ನಾನು ಬದ್ರನ್ ಕರ್ಕೊಂಡು ಹೊಂಡ್ತೀನಿ, ನೀವು ನಿಧಾನವಾಗಿ ಬನ್ನಿ. ಆಗ್ಲಪ್ಪ. ಕೊಟ್ಲೆ ಕೇಳಿಸ್ಕೊಂಡ? ನಮ್ಮ ಅಣ್ಣ ನಿನ್ನ ಬಾ ಅಂತ ಏನ್ ಹೇಳಿಲ್ಲ. ಒಳಕ್ ಹೋಗೆ. ಓಹೋಹೋ, ನಿನ್ಗೇನ್ ಸನ್ಮಾನ ಮಾಡಿ ಒಳಕ್ ಕಳಿಸ್ಬೇಕಾ? ಹೋಗೆ ಒಳಿಕೆ. ಲೇ ಇದ್ಯಾ, ನೀನ್ ನಿಂತ್ಕ. ಏನೇ, ಅವನೇನ್ ಇವಳನ್ನ ಬರೋದ್ ಬ್ಯಾಡ ಅಂತ ಹೇಳಿದ್ನೆ? ಅಮ್ಮಮ್ಮ ಅವಳನ್ನ ಯಾಕೆ ತಡಿತಿದ್ದೆ? ಅಮ್ಮಮ್ಮನೆ ಕಡೆ ಹೇಳ್ತಾ ಇರೋದು. ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳಿ. ಎಲ್ಲದಕ್ಕೂ ಬಾಯಿ ಹಾಕಕ್ಕೆ ಬಂದ್ಬಿಡ್ತೀರಾ. ಏನ್ ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋದು ನನಗ್ ಸಂದಾಗೆ ಗೊತ್ತದೆ. ಲೇ ಮೋನ, ನಮ್ ಕಾಡೆಲ್ಲ ಎಲ್ಲವೇ? ಕ್ವಾಟ್ಲೆ ತವನೇ ಅದೇ ಅತ್ತೆ. ಹಾಗಾದ್ರೆ ಸರಿ. ಲೇ ಇದ್ಯಾ, ನನ್ ಜೊತೆ ಬಾರೆ. ಸರಿ ಅಜ್ಜಿ. ಸರಿ, ಆಮ್ಯಾಕೆ ನಿಮ್ ಕಾರ್ಡ್ ತಗೊಂಡು ಅಟ್ಟಿ ಬಾಗ್ಲ ಹಾಕೊಂಡ್ಬಿಟ್ಟು ಬೇಗ ಬಂದ್ಬಿಡಿ. ಮೋನ ಬಾರೆ.
ನೋಡಿದ್ರ ಅದ್ಕೆ ನಿಮ್ಮನ್ನೇ ಹೆಂಗೆ ಗುರಾಯಿಸ್ಕೊಂಡ್ ಹೋಯ್ತವಳೆ. ಗುರಾಯಿಸ್ಲಿ ಬಿಡು ಸಾವಿತ್ರಿ, ವಿನಾಶ್ ಕಾಲಕ್ಕೆ ವಿಪರೀತ ಬುದ್ಧಿ ಅಂತೆ, ಹಂಗಾಗದೆ ಮೂರಡಿದು. ಮೇಡಮ್ ನಿಮ್ಮ ಐ ಡಿ ಕಾರ್ಡ್ ತೋರಿಸಿ. ಅಯ್ಯೋ ನನ್ಗೆ ಕಾರ್ಡ್ ಕೇಳ್ತಾ ಇದೀರಾ? ನಾ ಯಾರು ಗೊತ್ತಾ? ನೀವು ಯಾರಾದ್ರೆ ನಮ್ಗೇನ್ ಮೇಡಮ್, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ. ಕಾರ್ಡ್ ತೋರಿಸಿ ವೋಟ್ ಮಾಡಿ. ಅಲ್ಲ ನಾನು ಸಾವಿತ್ರಿ, ನೋಡೋಣ ನಂತವನೇ ಕಾರ್ಡ್ ತೋರ್ಸು ಅಂತವ್ರೆ. ನಾನ್ ನಿನ್ ತಂಗಿ ಅಂತ ಹೇಳಿ ಇವ್ರಿಗೆ. ನೋಡವಾ, ನಾನು ಎಲೆಕ್ಷನ್ ನಿಂತಿರೋದು ಜನಸೇವೆ ಮಾಡೋದಕ್ಕೆ, ಅಧಿಕಾರ ಮಾಡಕ್ಕಲ್ಲ. ಅವ್ರೇನ್ ಕೇಳ್ತಾರೋ ಅದನ್ನ ತೋರಿಸಿ ಓಟ್ ಹಾಕ್ಬಿಟ್ ಬಾ. ಅಯ್ಯೋ ಅಣ್ಣ, ಅದು ನನಗೆ ಯಾಕೆ ಅಂತ ತಗೊಂಬರ್ಲಿಲ್ಲ. ತರ್ಲಿಲ್ಲ ಅಂದ್ರೆ ತಂದ್ಬಿಟ್ಟು ಓಟ್ ಹಾಕು. ಕಾನೂನು ಎಲ್ರಿಗೂ ಒಂದೇ. ಸರಿ ಅಣ್ಣ. ಸರಿ ಸಾಹೇಬ್ರೆ, ನಿಮ್ ಕೆಲಸ ಮುಂದೆ. ಇದೇನಿದು ನಿಮ್ಮಕ್ಕೂ ತರ ಕಾಣ್ತಿಲ್ಲ? ಅದು ಚಿಕ್ಕ ವಯಸ್ಸಲ್ಲಿ ತೆಗ್ಸಿರೋದು ನಾನೇ. ವೋಟ್ ಮಾಡಿ. ಅಮ್ಮಮ್ಮ ಬರಕ್ ಹೇಳಿದ್ರಂತೆ. ಲೇ ಚಂಪಾ, ಗಟ್ಟಿ ಹಾಲು ಹಾಕಿ ಎಲ್ರಿಗೂ ಟೀ ಮಾಡ್ಕೊಂಬಾರೆ.
ಸರಿ ಅಮ್ಮಮ್ಮ. ಬೆಲ್ಲದ ಟೀ ಮಾಡಕ್ ಹೇಳು. ಹೌದು ಬೆಲ್ಲದ ಟೀ ಮಾಡ್ಕೊಂಬ. ಸರಿ ಅಮ್ಮಮ್ಮ. ಹೆಂಗೋ ಸದ್ಯಕ್ಕೆ ಯಾವ ಬೂತಲ್ಲೂ ಗಲಾಟೆ ಇಲ್ದ ಇದ್ದಂಗೆ ಎಲೆಕ್ಷನ್ ನಡೆದೋಯ್ತು. ವಿದ್ಯಕ್ಕ, ದೊಡ್ಡತ್ತೆ ಎಲ್ಲಿ ಕಾಣಿಸ್ತಾ ಇಲ್ಲ? ಇಲ್ಲ ಚಂಪಾ, ಅವ್ರ ಸೋದ್ರು ಮಾವನ್ ಮಗಳಿಗೆ ಸೊಪ್ಪಾಗ್ತಾ ಇದಾರೆ, ಹಂಗಿಂದ ಹಂಗೆ ಹೋದ್ರು. ಸರಿ ಅಕ್ಕ, ಬಂದೇ ಇರು. ಅವ್ವ ತಾಯಿ ಉಲ್ಕೇರವ್ವ, ನಿನ್ ದಯಿಂದ ಎಲೆಕ್ಷನ್ ಅಚ್ಚುಕಟ್ಟಾಗಿ ನಡೀತು. ಹಂಗೆ ನನ್ ಮಗನ್ ಗೆಲ್ಸೋ ಜವಾಬ್ದಾರಿನೂ ನಿಂದೆ ಕಣವ್ವ. ಅವ ಎಲ್ಲ ಬೂತಿಂದನೂ ಮಾಹಿತಿ ತಗೊಂಡಿನಿ. ಎಲ್ಲ ಕಡೆಗೂ ಅಣ್ಣನ ಪರವಾಗಿ ಅಲೆ ಜೋರಾಗದೆ. ಈ ಕಿತ ಅಣ್ಣ ಗೆಲ್ಲೋದ್ರಾಗೆ ಯಾವುದೇ ಅನುಮಾನ ಇಲ್ಲ. ಲೇ ಗೋವಿಂದ, ನನ್ ಮಗ ಬರೀ ಗೆಲ್ಲದಲ್ಲ ಕಣ್ಲಾ, ಗೂಟದ ಕಾರಲ್ಲಿ ಓಡಾಡೋ ಹಂಗಾಗ್ಬೇಕು. ಅಮ್ಮಮ್ಮ ಹಾಗೆ ತರ್ಕೊಂಡ್ಬಿಡು. ಅವ್ವ ಅಲ್ಲಿ ಲೊಚ್ಕೊಡ್ತಾ ಇದೆ ಅಂದ್ರೆ ದಿಟಾನೆ ಬಿಡು. ಈ ಎಲೆಕ್ಷನ್ ಆಗ್ಬಾರ್ದು, ಈ ಶಿವರಾಮೇಗೌಡ ಗೆಲ್ಲಬಾರ್ದು ಅಂತ ಗೇಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೂ ಎಲ್ಲಾನು ಮೆಟ್ ನಿಂತ್ಬಿಟ್ಟೆ ಅಲ್ವಾ ಶಿವರಾಮೇಗೌಡ. ನೀನೇನೋ ನಮ್ಮ ಮಂತ್ರಿ ಆಗ್ಬಿಟ್ರೆ ನಿನ್ನ ಹಿಡಿಯಕ್ಕಾಗಕ್ಕಿಲ್ಲ. ಹಂಗಾಗಕ್ ನಾನು ಬಿಡಕ್ಕೂ ಇಲ್ಲ ಬಿಡು.